Hi everyone, ವೆಲ್ಕಮ್ ಟು ಬೇಬಿ ಕೇರ್ ವಿತ್ ಡಾಕ್ಟರ್ ನಾಗರಾಜ್. ಇವತ್ತಿಂದು ವಿಡಿಯೋ ಏನಪ್ಪ ಅಂದರೆ ನನ್ನ ಯೂಟ್ಯೂಬ್ ಚಾನಲ್ ಬಗ್ಗೆ. ಈ ಯೂಟ್ಯೂಬ್ ಚಾನಲಲ್ಲಿ ನಾವು ಯಾವ ಥರ ವೀಡಿಯೋಸ್ ಹಾಕ್ತೀವಿ ಅಂತ ಅದ್ರ ಬಗ್ಗೆ. ಆಮೇಲೆ ಈ ಯೂಟ್ಯೂಬ್ ಚಾನಲ್ ಓಪನ್ ಮಾಡೋಕ್ಕೆ ಮೇನ್ ರೀಸನ್ ಏನಪ್ಪ ಅಂದರೆ, ಇವಾಗ ನಾನು ಪ್ರಾಕ್ಟೀಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನು ಒಂದು ಅಬ್ಸರ್ವ್ ಏನು ಮಾಡಿದೆಪ್ಪ ಅಂದರೆ, ಎಲ್ಲರೂ ಕೂಡ ಪ್ರತಿಯೊಂದು ಸಿಲ್ಲಿ ಡೌಟ್ಸ್ಗಳನ್ನು ತೊಗೊಂಡು ಪೇರೆಂಟ್ಸ್ ಬರ್ತಾರೆ. ಅದಕ್ಕೂ ರೀಸನ್ ಕೂಡ ಇದೆ. ಏನಪ್ಪ ಅಂದರೆ, ಮೊದಲು ಒಂದು 15 to 20 ಇಯರ್ಸ್ ಬಿಫೋರ್ ಓದ್ಬಿಟ್ಟಂದರೆ ಯಾವಾಗಲೂ ಜಾಯಿಂಟ್ ಫ್ಯಾಮಿಲೀಸ್ ಇರೋದು. ಒಂದು ಮನೆಯಲ್ಲಿ ತಂದೆ ತಾಯಿ, ಅಜ್ಜ ಅಜ್ಜಿ, ಕಾಕ ಕಾಕಿ, ಅಕ್ಕನ ಮಗಳು ಇಲ್ಲ ಅಣ್ಣನ ಮಗಳು, ಈ ಥರ ಇರೋದು. ಸೊ ಒಂದು ಮಗು ಹುಟ್ಟಿದೆಯಪ್ಪ ಅಂದರೆ, ಹುಟ್ಟಿ 18-20 ವರ್ಷ ಆಗಿ ಅದು ಅವರು ನೆಕ್ಸ್ಟ್ ಮದುವೆಯಾಗಿ ಒಂದು ಮಗು ಬರೋತ್ತಿಗೆ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರೋದು. ಒಂದು ಮಗುನ ಯಾವ ಥರ ಇರುತ್ತೆ, ನ್ಯೂ ಬರ್ನ್ ಬೇಬಿ ಅಂದರೆ ಏನು, ಅದನ್ನ ಯಾವ ಥರ ಕೇರ್ ಮಾಡಬೇಕು, ಡ್ರಾಪ್ಸ್ ಯಾವ ಥರ ಹಾಕ್ಬೇಕು, ಸಿರಪ್ ಯಾವ ಥರ ಹಾಕ್ಬೇಕು, ಅಂದರೆ ಯಾವ ಮಗು ಚೆನ್ನಾಗಿದೆಯೋ ಇಲ್ಲೋ, ಮಗು ತೊಂದರೆಯಲ್ಲಿ ಇದೆಯೋ ಏನಿದೆಯೋ ಅಂತ ಅದೊಂದು ಅವೇರ್ನೆಸ್ ಬಂದಿರೋದು. ಇವಾಗಿನ ಏನಾಗಿದೆ ಅಂದರೆ, ಎಲ್ಲರೂ ಸ್ಮಾಲ್ ಫ್ಯಾಮಿಲಿಗೆ ಶಿಫ್ಟ್ ಆಗಿಬಿಟ್ಟಿದ್ದಾರೆ, ನ್ಯೂಕ್ಲಿಯರ್ ಫ್ಯಾಮಿಲಿಗೆ ಶಿಫ್ಟ್ ಆಗಿರ್ತಾರೆ. ಒಂದು ಮನೇಲಿ ಯಾರು ಇರ್ತಾರೆ, ತಂದೆ ತಾಯಿ ಇರ್ತಾರೆ, ಆ ಮನೇಲಿ ಅಜ್ಜ ಇರಲ್ಲ, ಅಜ್ಜಿ ಇರಲ್ಲ, ಇಲ್ಲ ಗೊತ್ತಿರೋರು ಯಾರು ಇರೋಲ್ಲ. ಸೊ ಅದರಿಂದ ಈ ನ್ಯೂ ಜನ್ರೇಷನ್ ಏನಿದೆ ಇದರಲ್ಲಿ ಪೇರೆಂಟಿಂಗ್ ಅಂದರೆ ತಂದೆ ತಾಯಿ ಆಗಿ ಮಗುನ ನೋಡ್ಕೊಳ್ಳುವಂಥ ಜವಾಬ್ದಾರಿ ಏನೇನು ಇದೆಯಲ್ಲ, ಅದು ಒಂಥರ ಡಿಫಿಕಲ್ಟ್ ಥರ ಆಗಿದೆ. ಸೊ ಈ ವಿಡಿಯೋಲಿ ಏನಿದೆ ಅಂದರೆ, ಫಸ್ಟ್ ಯೂಟ್ಯೂಬ್ ಶಾರ್ಟ್ಸ್ ಥರ ಮಾಡಿ 100 days 100 ವಿಡಿಯೋಸ್ ಥರ ಮಾಡಿ, ಪ್ರತಿ ಒಂದು ದಿನ ಒಂದೊಂದು ವಿಷಯದ ಬಗ್ಗೆ ನಾವು ವಿಡಿಯೋ ಮಾಡ್ಕೊತ ಹೋಗ್ತೀವಿ. ಆ ಒಂದು ವಿಷಯದಲ್ಲಿ ಯಾವ ಸಿಂಪಲ್ಲಾಗಿ 1 minute ಒಂದು ಡೌಟ್ಸ್ ಬಗ್ಗೆ ನಾವು ಅದು ಕ್ಲಿಯರ್ ಮಾಡೋಕ್ಕೋಸ್ಕರ ಮಾಡೋದು. ಇನ್ನೊಂದು ಏನಾಗುತ್ತೆ ಅಂದರೆ, ವೀಕ್ಲಿ 1 or 2 in a week ಒಂದು ಲಾಂಗ್ ವೀಡಿಯೋಸ್ ಆಗುತ್ತೆ, 5 to 10 minutes ವಿಡಿಯೋ. ಯಾವ್ದು ಬಗ್ಗೆ ಅಂದರೆ, ಯಾವುದರ ಒಂದು ಸ್ಪೆಸಿಫಿಕ್ ವಿಷಯದ ಬಗ್ಗೆ. ಒಂದು ಮಗುಗೆ 6 ತಿಂಗಳಾದಮೇಲೆ ಯಾವ ಥರ ಊಟ ಸ್ಟಾರ್ಟ್ ಮಾಡ್ಬೇಕು, ಮಗುಗೆ ಒಬಿಸಿಟಿ ಬಗ್ಗೆ ಇಲ್ಲ ನಿಮೋನಿಯಾ ಬಗ್ಗೆ, ಯಾವುದಾದ್ರೂ ಒಂದು ಲಾಂಗ್ ಡ್ಯೂರೇಷನ್ 5 to 10 minutes ಒಂದು ವಿಡಿಯೋ ಮಾಡ್ತೀವಿ. ಅದ್ರ ಜೊತೆ ನಮ್ಮ ಹಾಸ್ಪಿಟಲಲ್ಲಿ ಆಬ್ಸ್ಟಿಷಿಯನ್ ಡಾಕ್ಟರ್ ಸುನೀತಾ ಎಸ್ ಮೂರ್ತಿ ಇದ್ದಾರೆ. ಅವ್ರನ್ನೂ ಕೊಲಾಬ್ರೇಟ್ ಮಾಡಿಕೊಂಡು ಪ್ರೆಗ್ನೆನ್ಸಿಲಿ ನಮ್ಗೆ ಯಾವ್ಯಾವ ಥರ ತೊಂದರೆಗಳು ಬರುತ್ತೆ, ಅದರಲ್ಲಿ ನಾವು ಏನೇನು ಡೌಟ್ಸ್ ಇದೆ, ಯಾವ ಥರ ನಾವು ಕೇರ್ ಮಾಡಬೇಕು, ಯಾವ ಥರ ಬೆಟರ್ ಡೆಲಿವರಿ ಯಾವ ಥರ ಆಗ್ಬೋದು, ಮಗುಗೆ ಡೆಲಿವರಿಗಿಂತ ಮುಂಚೆಗೆ ಯಾವ ಥರ ನಾವು ಪ್ರಿಪೇರ್ ಆಗಿರಬೇಕು, ಇದ್ರ ಬಗ್ಗೆ ನಾವು ವಿಡಿಯೋ ಮಾಡ್ತೀವಿ. ಯಾವುದಾದ್ರೂ ಒಂದು ವಿಷಯದ ಬಗ್ಗೆ ನಾವು ಲಾಂಗ್ ವಿಡಿಯೋ ಬರುತ್ತೆ. ಎವ್ರಿ ಡೇ 1 day ಶಾರ್ಟ್ಸ್ ವಿಡಿಯೋ ಆಗಿರುತ್ತೆ. ಆ ವಿಡಿಯೋ ಬಂದು ಕನ್ನಡದಲ್ಲಿಯೂ ರಿಲೀಸ್ ಆಗುತ್ತೆ, ಹಿಂದಿಯಲ್ಲೂ ಕೂಡ ರಿಲೀಸ್ ಆಗುತ್ತೆ. ಸೊ ಎಲ್ಲ ಮೋಸ್ಟ್ ಆಫ್ ದ ಜನಕ್ಕೆಲ್ಲ ಯೂಸ್ ಆಗ್ಬೋದು. ನಿಮಗೆ ಯಾವುದಾದ್ರೂ ಡೌಟ್ ಇದೆ, ಎಕ್ಸಾಂಪಲ್ ಯಾವುದಾದ್ರೂ ಒಂದು ಬಗ್ಗೆ ವಿಡಿಯೋ ಮಾಡಿ, ಈ ವಿಷಯದ ಬಗ್ಗೆ ನಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ನೀವು ಈ ವಿಡಿಯೋಕ್ಕೆ ಕೆಳಗಡೆ ಏನಾದರೂ ಕಮೆಂಟ್ಸ್ ಮಾಡಿದಂದರೆ, ನಾನು ನೆಕ್ಸ್ಟ್ ಟೈಮ್ ಯಾವುದಾದ್ರೂ ವಿಡಿಯೋ ಮಾಡ್ತಾ ಇದ್ದರೆ, ಶಾರ್ಟ್ಸ್ ವಿಡಿಯೋ ಆಗಿರುತ್ತೆ, ಲಾಂಗ್ ವಿಡಿಯೋಸ್ ಆಗಿರ್ಬೋದು, ಅದ್ರ ಬಗ್ಗೆ ನಿಮಗೆ ಹೇಳ್ತೀನಿ. ಥ್ಯಾಂಕ್ ಯು.